Mysore Sandal Hand Wash in 10 different fragrances. Super 10 Super Clean. 10% सरकार 10% की तरह होती है और 10% का चढ़ावा दिए बिना यहाँ कोई काम संभव नहीं होता है। ये 10% की कटकी अगर ये किसी सरकार की पहचान बन जाए तो सामान्य मानव का उस पर भरोसा कैसे होगा। ಡೆಪ್ಟಿ ಕಮಿಷನರ್ 10% ಕೇಳ್ತಾರೆ, 10% ಕೊಡಿದ್ರೆ ಪೂಜೆ ಮಾಡೋಕ್ಕೆ ಬರೋದಿಲ್ಲ. ಇಂಜಿನಿಯರೇ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಅಧಿಕಾರಿಗಳು ತಗೊಂಡೋಗಿ ಕೊಡ್ತಾರೆ ಅಂದರೆ ಇನ್ನೇನಿದೆ ರೀ. ನೀವೇನಾದರೂ ನನಗೆ ನಾಳೆ ಎಷ್ಟೊಳಗೆ ಇನ್ನೂ ಕೆಲಸ ಮಾಡೋದು ಮೊದಲೇ ದುಡ್ಡು ತಗೊಂಡು ಕೊಡಿದ್ರೆ ನಾನು ಟೆಂಡರ್ ಇದು ಬರ್ತೀನಪ್ಪ, ಪ್ಯಾಕೇಜ್ ಕರೆಸ್ಬಿಟ್ಟು ಬೇರೆಯವ್ರಿಗೆ ಕೊಟ್ಬಿಡ್ತೀನಿ ಕೆಲಸ. ನಿಮ್ಮಲ್ಲಿರೋ MLAಗಳು ರಾಷ್ಟ್ರೀಯತೆಯಿಂದ ಏನು ಮಾಡಿದ್ದಾರೆ? ನಿಮ್ಮ MLAಗಳು 20% 30% ದುಡ್ಡು ತಗೊಳ್ತಾರೆ. ನೀವೇ ವಾಟ್ ಆರ್ ಯು ಗೋಯಿಂಗ್ ಟು ಡೂ ದಿಸ್ ಒನ್? RSಕ್ಕೆ ಯಾಕೆ ಸಪೋರ್ಟ್ ಮಾಡಿದ್ರು BJPಗೆ ಅಂದರೆ ರಾಷ್ಟ್ರೀಯತೆ ಬಗ್ಗೆ ಮಾತಾಡ್ತಾರೆ, ದೇಶನ ಉದ್ಧಾರ ಮಾಡ್ತಾರೆ. ಉದ್ಧಾರ ಎಲ್ಲ ಪೂರ್ತಿ ಅವರು ಎಕಾನಮಿ ಬಗ್ಗೆ ಮಾತಾಡೋದೇ ನಿಲ್ಲಿಸ್ಬಿಟ್ಟಿದ್ದಾರೆ. ಎಕಾನಮಿ ಬಗ್ಗೆ ಮಾತಾಡೋದೇ ಇಲ್ಲಲ್ಲ ನಮ್ಮ ಪ್ರೈಮ್ ಮಿನಿಸ್ಟ್ರು. ಬರೀ ಎಲ್ಲಾದರೆ ಅಯೋಧ್ಯೆ ಮಾತಾಡ್ಬಿಡ್ತಾರೆ, ಇನ್ನೊಬ್ಬರು ಬಾರ್ಡರ್ನಲ್ಲಿ ಹೊಡಿತಾರೆ. ಅವ್ರು ಎದುರು ಹೇಳಿದನ್ನು ನಾವು ದೇಶ ಅಂತ ಬಿಡ್ತೀವಿ ಅಂತ. ಸಿಯಾಮ್ ಚಾನೆಲ್ನ ವೀಕ್ಷಕರೇ ನಮಸ್ಕಾರ, ನಾನು ಶಶಿರೇಖಾ. ಇವತ್ತು ಒಂದು ವಿಶೇಷವಾದ ಸುದ್ದಿಯನ್ನ ನಿಮಗೆ ಬೇರೆ ಒಂದು ವಿಚಾರವನ್ನ ನಿಮ್ಮ ಎದುರು ತರುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಏನಂದ್ರೆ ಇದು ನಾವು ಕಳೆದ ಒಂದು 15 ದಿವಸದಿಂದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ D. ಕೆಂಪಣ್ಣ ಅವರು ಒಂದು ಲೆಟರ್ನ ಪ್ರಧಾನಿಗಳ ಕಚೇರಿಗೆ ಬರೆದಿದ್ರು. ಭ್ರಷ್ಟಾಚಾರ ಮಿತಿ ಮೀರಿದೆ, ನಾವು ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ. ಈ ಭ್ರಷ್ಟಾಚಾರ ಎಷ್ಟು ಮಿತಿ ಮೀರಿದೆ ಅನ್ನೋದನ್ನ ಅವರು ಬಹಳ ವಿಸ್ತೃತವಾಗಿ ತೋಡ್ಕೊಂಡಿದ್ರು. ಈ ವಿಚಾರವನ್ನ ನನಗೂ ಸಹ ಅನುಭವ ಆಗಿದೆ. ಯಾಕಂದ್ರೆ ನಾವು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸ್ವಲ್ಪ ಕೆಲಸ ಮಾಡಿದಾಗ ಈ ರೀತಿಯ ಒಂದು ಕೆಟ್ಟ ಅನುಭವ ನಮಗೂ ಆಗಿದೆ. ಸರ್ಕಾರದ ಇಲಾಖೆಗಳಲ್ಲಿ ಕೇಸ್ ವರ್ಕರ್ನ ಮಾತಾಡ್ಸಕ್ಕಾಗಲ್ಲ, ಫೈಲ್ ಮೂವ್ ಮಾಡಕ್ಕೆ ಅವ್ರು ಒಪ್ಪಲ್ಲ. ಅವ್ರಿಗೆ ಏನ್ ಪರ್ಸೆಂಟೇಜ್ ಹೋಗ್ಬೇಕಲ್ಲ ಅದು ಹೋದಾಗ ಮಾತ್ರ ಮಾತಾಡ್ತೀವಿ ರೀ, ನಮ್ಮನ್ನ ಮಾತಾಡಿಸ್ಬಿಡ್ರಿ ಅಂತ ಹೇಳಿ ದಾಷ್ಟ್ಯದಿಂದ ಹೇಳ್ತಾರೆ. ಅವರು ಅಷ್ಟು ದಾಷ್ಟ್ಯದಿಂದ ಮಾತಾಡಕ್ಕೆ ಕಾರಣ ಯಾರು? ಇದಕ್ಕೆ ಉತ್ತರ ಹೇಳ್ಬೇಕು ಸರ್ಕಾರ. ನಾವು ಕೊಡೋ ಟ್ಯಾಕ್ಸ್ ಹಣದಿಂದ ಅವರು ಸರ್ಕಾರ ನಡೆಸ್ತಾರೆ, ಆ ಎಂಪ್ಲಾಯೀಸು ಕೆಲಸ ಪಡ್ಕೊಂಡಿದ್ದಾರೆ. ಆದ್ರೆ ಜನರನ್ನ ನಡೆಸ್ಕೊಳ್ಳೋ ರೀತಿ ಯಾರಿಗೂ ಬೇಡವಾಗಿದೆ, ಆ ರೀತಿ ನಡೆಸ್ಕೊಳ್ತಾ ಇದ್ದಾರೆ. ಅವರೆಲ್ಲರೂ ಇದಕ್ಕೆ ಉತ್ತರ ಕೊಡಬೇಕು. ಈ ಚಾನೆಲ್ ನೋಡಿದಾಗ ಸರ್ಕಾರನೂ ಸಹ ಇದಕ್ಕೆ ಉತ್ತರ ಕೊಡುವಂತ ಉತ್ತರದಾಯಿತ್ವ ಅದಕ್ಕಿದೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಾನು ಹೇಳಿದೆ ಸರ್, ಈಗ ನನಗೂ ಒಂದು ಅನುಭವ ಆಗಿದೆ, ಈ ಥರ ಸಾಕಷ್ಟು ಅನುಭವ ಆಗಿದೆ. ನಾವು ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಒಂದು ಆ್ಯಡ್ಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡಿದಾಗ ಒಬ್ಳು ಮಹಿಳಾ ಉದ್ಯಮಿಯಾಗಿ ಮತ್ತು ಜರ್ನಲಿಸ್ಟ್ ಆಗಿ ಸಹ ಎಷ್ಟೊಂದು ನೋವನ್ನು ಕಂಡುವಂಥ ಸಂದರ್ಭ ನಂದಾಗಿತ್ತು. ನೀವು ಸಹ ಹೇಳಿದ್ರಿ, ಪ್ರಧಾನಿ ಮೋದಿಯವರಿಗೆ ಲೆಟರ್ ಬರ್ತೀವಿ. ಮೋದಿಯವರು ಏನು ಹೇಳಿದ್ರು, 10% ಸರ್ಕಾರ ಹೇ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ರು. ಆದರೆ ಇವತ್ತು ನೀವು ಹೇಳ್ತಾ ಇದ್ರ 2019 ಈಚೆಗೆ 40% ಅಷ್ಟು ಏರಿಕೆ ಆಗ್ಬಿಟ್ಟಿದೆ ಅಂತ. ಯಾವ ಹಿನ್ನೆಲೆಯಲ್ಲಿ ಅವರೆಲ್ಲ ಏರಿಕೆ ಮಾಡ್ಕೊಂಡಿದ್ದಾರೆ ಸರ್? ಇದೇನು ಅವ್ರಿಗೆ ಗುತ್ತಿಗೆ ಕೊಟ್ಟಿದೀವ, ನಾವು ಏರಿಕೆ ಮಾಡ್ಕೊಂಡಿದ ತಕ್ಷಣ ಕೊಡಬೇಕು ಅಂತ? ಅವರು ತೀರ್ಮಾನನೇ ಅವ್ರದ್ದೇ ಆಗ್ಬಿಟ್ಟಿದೆ. ಈಗ ಏನಾಗಿದೆ, ಒಂದು ಕೆಲಸ ಮಾಡಬೇಕಾದ್ರೆ ಇಷ್ಟು ದುಡ್ಡು ಕೊಟ್ಟರೆ ಮಾತ್ರ ಕೆಲಸಕ್ಕೆ ಅವಕಾಶ. ಇದು ಮೊದಲು ಟೆಂಡರ್ಗಳು ಕರೀತಾ ಇದ್ರು, ಟೆಂಡರ್. ಈಗೇನು ಟೆಂಡರ್ ಇಲ್ಲ, ಅವ್ರು ಯಾರಿಗೆ ಬೇಕಾಗ್ತಾರೋ ಅವ್ರಿಗೆ ಪೇಮೆಂಟ್ ಕೊಡ್ತಾರೆ, ಕೆಲಸ ಕೊಡ್ತಾರೆ. ಆಮೇಲೆ KRDL ಅಂತ ಒಂದು ಹೊಸ ಸಂಸ್ಥೆನೇ ಇತ್ತು, ಅದು ಹೈಕೋರ್ಟ್ ಬ್ಯಾನ್ ಮಾಡಿತ್ತು. ಅದ್ರ ಬಗ್ಗೆ ಅಮೆಂಡ್ಮೆಂಟ್ ಮಾಡ್ಕೊಂಡು ಮತ್ತೆ ಅವ್ರಿಗೆ ಸಾವಿರಾರು ಕೋಟಿ ರೂಪಾಯಿ 10,000 ಕೋಟಿ ಕೊಟ್ಟಿದ್ದಾರೆ ಲಾಸ್ಟ್ 2 ಇಯರ್ಸಲ್ಲಿ. 10,000 ಕೋಟಿಯಲ್ಲಿ ಅವ್ರು 1 ಕೋಟಿ ರೂಪಾಯಿಗೆ ಸಪ್ರೇಟ್ ಮಾಡಿ ಯಾರು ಬೇಕಾದ್ರು ದೇ ಆರ್ ನಾಟ್ ಎ ಕಾಂಟ್ರಾಕ್ಟ್ ಅಟ್ ಆಲ್. ನಾನು ಹೇಳ್ತೀನಿ 25% ಆಫ್ ಕಾಂಟ್ರಾಕ್ಟು ಅದು KRDL ಕೆಲಸ ಆಗಿದ್ರೆ ಅಲ್ಲಿ ಚೇಂಜ್ ಮೈ ನೇಮ್. ಸಚ್ ವಾಸ್ ದಿ ವರ್ಸ್ಟ್ ಪೊಸಿಷನ್. KRDL ಒಂದಾಣಿ ಕೆಲಸ ಮಾಡದೇ ಇರೂ ದುಡ್ಡು ತಗೊಳ್ತಾರೆ. ಇದು ಬರೀ ತಿಮ್ಮನಗಳ ಬರೀ ತಿನ್ನೋದಕ್ಕೋಸ್ಕರ KRDL ಹುಟ್ಟಿದೆ. ಇದು ಜನರ ಒಳಿತಿಗೋಸ್ಕರವಲ್ಲ.
ಇದರಿಂದ ಏನಾಗಿದೆ ಎಲ್ಲರೂ ಕಾಂಟ್ರಾಕ್ಟ್ರ್ ಕಳ್ಳರು ಮೋಸಗಾರರು ಏನು ಕೆಲಸ ಮಾಡಲ್ಲ, ಗೌರ್ಮೆಂಟ್ ದುಡ್ಡು ತಿನ್ನೋದಕ್ಕೆ, ಸರ್ಕಾರದ ದುಡ್ಡು ನಮ್ಮ ದುಡ್ಡು ತಿನ್ನೋದಕ್ಕೆ ಅಂತ ಜನ ಆತ ನಮ್ಗೆ ರೋಡಲ್ಲಿ ಓಡಾಡೋದ್ರೇ ಕಾಂಟ್ರಾಕ್ಟ್ರ್ ಅಂದರೆ ನಾಚಿಕೆ ಆಗುತ್ತೆ. ಆ ಥರ ಮಾಡಿಟ್ಟಿದ್ರೆ ಅದನ್ನು ತಡಿಲಾರ್ದ ನಾವೇನು ಮಾಡಿದ್ವಿ, ಮುಖ್ಯಮಂತ್ರಿ ಹತ್ರ ಅಪಾಯಿಂಟ್ಮೆಂಟ್ ಕೇಳೋಣ ಅಂತ. ಅವಾಗ ಯಡಿಯೂರಪ್ಪ ಅವರಿದ್ದರು, ಅವ್ರನ್ನ ನೋಡಿ ಇಲ್ಲೇ ನಾವು 3-4 ಲೆಟರ್ ಬರೆದ್ವಿ, ಅವ್ರೇನು ರಿಪ್ಲೈ ಬರಲಿಲ್ಲ. ಆಮೇಲೆ ಮತ್ತೆ ಏನಾಯಿತು, ಪ್ರೈಮ್ ಮಿನಿಸ್ಟರ್ಗೆ ಲೆಟರ್ ಬರೆದ್ವಿ, ಅವರಿಂದ ಏನು ರಿಪ್ಲೈ ಬರಲಿಲ್ಲ. ಈ ಮತ್ತೆ ಮಧ್ಯದಲ್ಲಿ ಇವರು ಬಸವರಾಜ ಬೊಮ್ಮಾಯಿ ಇವರು ಚೀಫ್ ಪ್ರೈಮ್ ಮಿನಿಸ್ಟರ್ ಆದರು, ಅವ್ರಿಗೊಂದು ಲೆಟರ್ ಬರೆದು, ಚೀಫ್ ಮಿನಿಸ್ಟರ್ ಆದರು, ಅವ್ರಿಗೊಂದು ಲೆಟರ್ ಬರೆದ್ರೆ ಅವರು PA ಹೇಳಿದ್ರು ನಿಮಗೆ ಕೊಡಿಸ್ತೀನಪ್ಪ, ಮೇಲ್ ಕಳಿಸಿ ಅಂತ. ಮೇಲ್ ಕಾಪಿನೂ ಇದೆ, ಕಳಿಸ್ತೀನಿ ಅಂತ. ಅವರು ಏನು ಇಲ್ಲ. ಮೀನ್ ವೈಲ್ ನಾನು ಪ್ರಜಾವಾಣಿ ಪೇಪರ್ಗೆ ಅಪ್ರೋಚ್ ಮಾಡಿ ಡೀಟೇಲ್ ಎಲ್ಲ ಹೇಳಿದೆ. ಪ್ರಜಾವಾಣಿಯಲ್ಲಿ ದೊಡ್ಡದಾಗಿ ಬಂದಾದಮೇಲೆ ಪಬ್ಲಿಕ್ಸ್ಗೆಲ್ಲ ಅವೇರ್ನೆಸ್ ಬಂದೆ. ಎಂಟೈರ್ ಕರ್ನಾಟಕ ಅವೇರ್ನೆಸ್ ಆಗಿದೆ. ಎಲ್ಲ ಕಾಂಟ್ರಾಕ್ಟ್ರುಗಳು ಇದು ಮಾಡಿದ್ದಾರೆ. ಈಗಾಗಲೇ ಲಾಸ್ಟ್ 8th ಒಂದು ಮೀಟಿಂಗ್ ಮಾಡಿದ್ವಿ, ಕಾಂಟ್ರಾಕ್ಟ್ಸ್ ಮೀಟಿಂಗ್ ಮಾಡಿ ಜನವರಿ 3ನೇ ವಾರದಲ್ಲಿ 50 ಲಕ್ಷ ಕಾಂಟ್ರಾಕ್ಟ್ ಸೇರಿಸಿ ನಮ್ಮ ಪ್ರೊಟೆಸ್ಟ್ ಮಾಡಬೇಕು, ನಮ್ಮ ಶಕ್ತಿ ಏನಿದೆ ತೋರಿಸ್ಬೇಕು. ಜನ ನಮ್ಮನ್ನ ಯಾಕೆ ಈ ಥರ ಕೆಟ್ಟದಾಗ ನೋಡ್ತಾ ಇದ್ದೀರಿ, ನಾವು ಮಾಡಿದ ತಪ್ಪನ್ನು ನಮ್ಮ ಬೈತಾ ಇದ್ದೀರಲ್ಲ, ಈ ಭ್ರಷ್ಟಾಚಾರಕ್ಕೆ ಯಾರು ಕಾರಣ, ಅವ್ರನ್ನೆಲ್ಲ ಇದು ಮಾಡಬೇಕು ಅಂತ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಅದಕ್ಕೆ ನಿಮ್ಮ ಸಹಕಾರ ಕೇಳ್ತೀನಿ, ಪಬ್ಲಿಕ್ ಸಹಕಾರನ ಕೇಳ್ತಾ ಇದ್ದೀನಿ. ಸರಿ, ನೀವು ಹೇಳಿದ್ರಿ ಭ್ರಷ್ಟಾಚಾರ ಅನ್ನೋದು ಎಲ್ಲ ಕಾಲಕ್ಕೂ ಇತ್ತು, ಆದ್ರೆ ಅದು ಒಂದು ಭಯ ಭಕ್ತಿನೂ ಇತ್ತು ಅವರಿಗೆ. ಯಾಕಂದ್ರೆ ಮೇಲೆ ಮುಖ್ಯಮಂತ್ರಿಗಳು ಗೊತ್ತಾಗ್ಬಿಟ್ರೆ ಅಥವಾ ಅವರಿನ ಮೇಲಿನ ಅಧಿಕಾರಿಗಳಿಗೆ, ಈಗ ಮೇಲಿಂದ ಕೆಳವರೆಗೂ ಯಾರಿಗೂ ಎದುರದಂತ ಯಾರಿಗೂ ಎದುರ್ಕೊಳ್ಳೋದೇ ಇಲ್ಲ, ಓಪನ್ ಆಗಿ ಹಂಚತಾಣ ಸ್ಥಿತಿ ಆಗಿದೆ. ಅಲ್ಲಮ್ಮ, ಒಂದು ನಾವು ಎಲ್ಲ ಕೆಲಸ ಮಾಡಿ ಅದು ಕೆಲಸ ಮಾಡೋದೇ ಕಷ್ಟ. 2 ವರ್ಷ 3 ವರ್ಷ ಆದರೂ ಪೇಮೆಂಟ್ ಕೊಡಲ್ಲ. ಸ್ವಲ್ಪ ಬೇಗನೆ ಪೇಮೆಂಟ್ ಕೊಡಿದ್ರೆ 8% ಕೊಡಬೇಕು. 8% ಅಂದರೆ ಅದು ಎಷ್ಟಾಯಿತು? ಎಲ್ಲ ಪಬ್ಲಿಕ್ ವರ್ಕ್ಸಲ್ಲಿದೆ, ಇರಿಗೇಷನಲ್ಲಿ, ಆಲ್ ಪಬ್ಲಿಕ್ ಡಿಪಾರ್ಟ್ಮೆಂಟ್ ಇದೆ, ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ಇದೆ ಗೋಳಿದೆ. ಆಮೇಲೆ 3,000, ಇನ್ನೂ ಸ್ವಲ್ಪ ಜಾಸ್ತಿ ಬರಬೇಕು, 3,000 ಅಂತ ನಾವು ಲೆಕ್ಕ ಹಾಕಿದ್ವಿ. 3,000 ಕೋಟಿ. ಇದರಿಂದ ಎಲ್ಲ ಕಡೆನೂ ವರ್ಸ್ಟ್ ತಿಂಗಾಗಿದೆ. ನಾನು ಹೇಳೋದು, ಬೆಂಗಳೂರಲ್ಲಿ ಲಾಸ್ಟು 3-4 ಇಯರ್ಸಲ್ಲಿ ಏನಾಗಿದೆ, ಸುಮಾರು ಒಂದು 10,000-15,000 ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ. ಯಾಕೆ ಇಂಪ್ರೂವ್ ಆಗಲಿಲ್ಲ? ಜನ ಯಾಕೆ ಇಷ್ಟೊಂದು ಮುಗಿತಾರೆ? ಅದಕ್ಕೆ ಕಾಂಟ್ರಾಕ್ಟ್ ಸರಿ ಮಾಡಲಿಲ್ಲ, ತಿಂದಾಕ್ಬಿಟ್ಟಿದ್ದಾರೆ ಅಂತಾರೆ. ಯಾರು ಕಾರಣ? ಕಾಂಟ್ರಾಕ್ಟರ್ ತಗೊಂಡಾಗ್ಲೇ ಪರ್ಸೆಂಟೇಜ್ ಇವ್ರಿಗೆ ಅಂತ ಫಿಕ್ಸ್ ಆಗ್ಬಿಡ್ತದೆ. ಅಷ್ಟಿದೆ. ಈಗ 40% ಕೆಲಸ ಇದು ಲಂಚ ಕೊಟ್ಬಿಟ್ಟು ನಾವೇನು ಕೆಲಸ ಮಾಡೋಕ್ಕೆ ಸಾಧ್ಯ ಇದೆ? ನೀವು ಎಲ್ಲೆಲ್ಲಿಂದ ದುಡ್ಡು ಹೊಂದಿಸಿ ಅದು ನಮ್ಗಿನ್ನೂ ಇದು ನಾವು ಬಡ್ಡಿಗೆ ತಗೊಂಡಿರ್ತೀವಿ. ನಮ್ಮ ಮಕ್ಕಳು 8 ಮಕ್ಕಳದು ಅವ್ರದ್ದೆಲ್ಲ ಹಣ ಇಟ್ಟು, ಇದು ಒಡವೆ ಹಣ ಇಟ್ಟು ತಗೊಂಡಿರ್ತೀವಿ. ಅವನು ಯಾವ್ದು ತೀರ್ಸೋಕ್ಕಿಲ್ಲ. ಎಷ್ಟೋ ನನಗೆ ಗೊತ್ತಿನ ಒಂದು 15 ಜನ ಕಾಂಟ್ರಾಕ್ಟು ಸೂಸೈಡ್ ಮಾಡ್ಕೊಂಡವ್ರೆ. ಅವರು ಯಾರಿಗೂ ಹೇಳೋದಿಲ್ಲ, ಆತ್ಮಗೌರವಗೋಸ್ಕರ ಯಾರಿಗೂ ಹೇಳಿಲ್ಲ. ಎಷ್ಟೋ ಥರ ಈ ಥರ ಕೇಸಸ್ ಆಗಿದೆ. ಸರ್ಕಾರ ಈ ಶುಡ್ ಟೇಕ್ ಸಮ್ ಸ್ಟ್ರಿಂಜೆಂಟ್ ಆಕ್ಷನ್. ಎಷ್ಟು ಕೇಳಿದ್ರು ಅವ್ರು ಯಾವುದು ಮನಸ್ಸಿಗೆ ಆಗ್ತಾಯಿಲ್ಲ. ಇಷ್ಟೆಲ್ಲ ಮಾಡಿದ್ರು ಇದುವರೆಗೂ ನಮಗೆ ಚೀಫ್ ಮಿನಿಸ್ಟರ್ ಆಗಲಿ ಅದು ಯಾರು ನಮ್ಗೆ ಯಾರು ಕರೆದಿಲ್ಲ. ಆದ್ದರಿಂದ ನಾವು ಇನ್ಯಾಕೆ ಕರೆಯೋದು ಅಂತೇಳಿ ನಿಮ್ಮನ್ನ ಕರೆದಿಲ್ಲ. ಆದ್ರೆ ಅವರ ಇಲಾಖೆ ಅಧಿಕಾರಿಗಳನ್ನ ಟೈಟ್ ಮಾಡ್ಕೊಂಡಿದ್ದಾರೆ, ಮೀಡಿಯಾಗೆ ಏನು ಹೇಳಬಾರ್ದು ಅಂತ ಅದು ಹೇಳ್ಕೊಂಡಿದ್ದಾರೆ. ಅವರು ನಮ್ಮನ್ನು ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಕೆಲವು ಅಧಿಕಾರಿಗಳು ನಮ್ಮನ್ನೇ ಡಿವೈಡ್ ಮಾಡೋಕ್ಕೆ ಇದು ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಇವರು 200 ಕೋಟಿ ರೂಪಾಯಿ ರಿಲೀಸ್ ಮಾಡಿ ಇಲ್ಲೋಸನ್ನ ವಾಪಸ್ ತಗೊಂಡಿದ್ದಾರೆ. ಕಾರಣ ಯಾತಕ್ಕೆ ತಗೊಂಡಿದ್ದಾರೆ ಗೊತ್ತಿಲ್ಲ. ಆ ಕಾಂಟ್ರಾಕ್ಟ್ರುಗಳು ಯಾರ್ಯಾರು 8% 10% ತಗೊಂಡಿದ್ರು ಅವ್ರಿಗೆಲ್ಲ 200 ಕೋರ್ಸ್ ರಿಲೀಸ್ ಮಾಡಿದರು. ಅದು ಯಾವಾಗ ಗೊತ್ತಾದ್ಮೇಲೆ ಅವರು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಆ ಕಾಂಟ್ರಾಕ್ಟ್ಗಳೆಲ್ಲ ಬಂದು ನಮ್ಗೆ ಬರೋ ದುಡ್ಡನ್ನ ಯಾಕೆ ಇದು ಮಾಡ್ತೀವಿ, ನಮ್ಮ ಮೇಲೆ ಎತ್ತು ಬೆಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಕಾಂಟ್ರಾಕ್ಟ್ರನ್ನೇ ನಮ್ಮ ಮೇಲೆ ಈ ಅಧಿಕಾರಿಗಳು ಎಷ್ಟು ಸ್ಟ್ರಾಂಗ್ ಇದ್ದಾರೆ ನೋಡಿ, ರಿಲೀಸ್ ಆದ ದುಡ್ಡನ್ನ ವಾಪಸ್ ಹಿಡಿದುಕೊಂತಾರೆ. ಅಲ್ಲ, ಅಂದರೆ ಗೌರ್ಮೆಂಟ್ ವಿತ್ಡ್ರಾ, ಯಾಕಂದರೆ ಈಗ ಗಲಾಟೆ ಆದಮೇಲೆ ದೇ ವಿತ್ಡ್ರಾ ವಾಟಿದೆ. ಕೆಲವು ಸಾರಿ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೇನು ಹೇಳಿರ್ತಾರೆ, ಎಲ್ಲ ವಿ ಆರ್ ಪೇಯಿಂಗ್ ಅನ್ ಸೀನಿಯಾರಿಟಿ ಅಂತ ಹೇಳಿರ್ತಾರೆ. ಅವ್ರಿಗೆ ಗೊತ್ತಾದ್ಮೇಲೆ ವಾಪಸ್ ತಗೊಂಡು ವಾಟ್ ಇಸ್ ದಿಸ್ ಅಂತ ಕೇಳಿರಬಹುದು, ಕೇಳಿರ್ಬೋದು. ಯಾತಕ್ಕೆ ತಗೊಂಡಿದ್ದಾರೆ ಗೊತ್ತಿಲ್ಲ. ಆದರೆ ಇವರೆಲ್ಲ ಏನಾಯಿತು, ಈ ಅಫಿಷಿಯಲ್ಸು ಯಾರು ಲಂಚ ಚೆನ್ನಾಗಿ ತಗೊಂಡಿದ್ರು ಅವರೆಲ್ಲ ನಮ್ಮ ಮೇಲೆ ಹೋಗ್ತದೆ, ಕಾಂಟ್ರಾಕ್ಟ್ರು ಹೋಗಿ ಕೇಳ್ರಿ, ನಿಮ್ಮ ದುಡ್ಡು ನಿಮ್ಗೆ ಕೊಡಲ್ಲ, ವಾಪಸ್ ತಗೊಂಡ್ಬಿಟ್ಟಿದ್ದಾರೆ ಅಂತ ಅಂದರೆ ಎದುರಿಸು. ಅವ್ರು ನಮ್ಮನ ಮೇಲೆ ಎದ್ದು ಬೀಳ್ಬೇಕು, ಆ ಥರ ಎತ್ತಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಎಷ್ಟು ಸಾವಿರ ಜನ ಇದ್ದಾರೆ ಅಮ್ಮ. ನಮ್ಮಲ್ಲಿ 1 ಲಕ್ಷ ರಿಜಿಸ್ಟರ್ ಕಾಂಟ್ರಾಕ್ಟರ್ಸ್ ಇದ್ದಾರೆ. ನಮ್ಮ ಅಸೋಸಿಯೇಷನ್ 52 ಇದಿದೆ,
ಅಸೋಸಿಯೇಷನ್ ಅಫಿಲಿಯೇಟೆಡ್ ಅಸೋಸಿಯೇಷನ್ಸ್ ಆಲ್ ಓವರ್ ಕರ್ನಾಟಕ. ನಾವು ಒಂದು ಸಾರಿ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಮಾಡಿದ್ರೆ 60 ಜನ ಸೇರ್ತಾರೆ ಆಲ್ ಓವರ್ ಕರ್ನಾಟಕ. ಮೊನ್ನೆ 8 ಮಾಡಿದಾಗ ಭಾಳ ಜನಕ್ಕೆ ತೊಂದರೆ ಆಗಿ 100 ಅಮ್ಮ ಪ್ರಭಾ ಇಲ್ಲಿ ಅಟೆಂಡೆನ್ಸ್ ಕೊಡ್ತೀನಿ 110 ಜನ ಅಟೆಂಡ್ ಆಗೈತ್ರಿ ಇಲ್ಲಿ. ಅಂದರೆ ಸೋ ಮಚ್ ಅದೇ ಮೊನ್ನೆ ಇದು 110 ಜನ ಅಟೆಂಡ್ ಆಗಿದ್ರಲ್ಲ, 125 ಜನ ಅಟೆಂಡ್ ಆಗಿದ್ರು. ಯಾಕಂದರೆ ಅಷ್ಟೊಂದು ಜನಕ್ಕೆ ತೊಂದರೆ ಆಗ್ಬಿಟ್ಟಿದೆ. ಏನು ಮಾಡ್ತಾರೆ ಈಗ ಮಾಡಿ ಅವ್ರು ಹೇಳ್ತಾರೆ, ನಾವು ಏನಾದರೂ ಮಾಡಿ ನಾವು ನಮ್ಮ ಮಕ್ಕಳನ್ನ ಮರಿನ ಎಲ್ಲರನ್ನೂ ಕರ್ಕೊಂಬರ್ತೀವಿ, 50,000 ಅಲ್ಲ 1,00,000 ಸೇರ್ತಾನ, ನಮ್ಗೆ ಕಷ್ಟ ಆಗಿದೆ, ನಮ್ಮ ಪೇಮೆಂಟ್ಗಳು 3 ವರ್ಷದಿಂದ ಬಂದಿಲ್ಲ, ಯಾರು ಬೇಕೋ ಅವ್ರು ಪೇಮೆಂಟ್ ಕೊಡ್ತಾ ಇದ್ದಾರೆ ಹಾಗೆ ಅಂತ ಬಂದಿದ್ದಾರೆ. ವಿ ಹ್ಯಾವ್ ಟು ಫೈಟ್, ನೋಡೋಣ, ವಿ ವಿಲ್ ಫೈಟ್ ಫಾರ್ ದಿ. ಸರ್ ಇವಾಗ ನೀವು ಏಕಾಏಕಿ ಇವ್ರು 10% ಇಂದ 40 ಏರಿಸ್ಕೊಳಕ್ಕೆ ಯಾವ ಬೇಸಿಸ್ ಮೇಲೆ ಏರಿಸ್ಕೊಂಡಿದ್ದಾರೆ ಅಂತ ನೀವು ಕೇಳಿದ್ರ? ಅವ್ರನ್ನ ನಮ್ಮ ಹತ್ರ ಅಲ್ಲ, ನಮ್ಗೆ ಮಾತಾಡಿದ್ರೆ ತಾನೇ ಯಾಕಂತ ಅವ್ರು ಹೇಳ್ತಾರೆ. ಮೊನ್ನೆ ಚೀಫ್ ಮಿನಿಸ್ಟರ್ ಇದೆಲ್ಲ ಇದಿಲ್ಲ ಬೋಗಸ್ಸು ಇವ್ರು ಹೇಳ್ತಾ ಇರೋದಂತ. ನಾನು ಹೇಳ್ತೀನಿ, ಹಾಗಾದರೆ ಪ್ರೈಮ್ ಮಿನಿಸ್ಟರ್ ಎಲ್ಲ ಕಡೆ ಹೇಳ್ಕೊಂಡು ದಿಸ್ ಗೌರ್ಮೆಂಟ್ ಇಸ್ 10% ಗೌರ್ಮೆಂಟ್ ಕರಪ್ಟ್ ಗೌರ್ಮೆಂಟ್ ಅಂತ. ಅವ್ರಿಗೆ ಯಾವ ಥರ ಯಾವ ಬೇಸಿಸ್ ಮೇಲೆ ಹೇಳಿದ್ರು? ದಿ ಸೇಮ್ ಬೇಸಸ್ ವಿ ಆರ್. ನೀವಾಗೂ ಹೇಳ್ತೀವಿ ಇಂಡಿಪೆಂಡೆಂಟ್ ಎನ್ಕ್ವೈರಿ ಮಾಡಿ ನಾವು 40%ಗಿಂತ ಜಾಸ್ತಿ ಕರಪ್ಷನ್ ಹೋಗ್ತಾ ಇಲ್ಲ ಅಂತಂದರೆ ಅವ್ರು ಹೇಳಿದ್ದಕ್ಕೆ ನಾವು ಪನಿಷ್ಮೆಂಟ್ ತಗೊಳ್ತೀವಿ. ಇನ್ನು ಮೋರ್ ದೆನ್ 40% ಖರ್ಚಾಗ್ತದೆ. ಇನ್ನೂ ಕಂಟ್ರೋಲ್ ಬಂದಿಲ್ಲ, ಬರ್ತಾನೂ ಇಲ್ಲ. ಸ್ಟಿಲ್ ಇವರು ಎಲ್ಲ ಅಫಿಷಿಯಲ್ಸ್ ಎಲ್ಲ ದೇ ಆರ್ ಡೂಯಿಂಗ್ ಅದೇ ಕಂಟ್ರೋಲ್ ಮಾಡ್ಕೊಂಡು ಬೇರೆಯವ್ರಿಗೆಲ್ಲ ಎದುರಿಸ್ಕೊಂಡು ಅವ್ರ ಕೆಲಸ ಮಾಡ್ತಾಯಿದ್ರು. ನಮ್ಮ ಚೀಫ್ ಸೆಕ್ರೆಟರಿ ರವಿಕುಮಾರ್ ಅವರು ಹೇಳ್ತಾರೆ, ನಮ್ಮನ್ನ ಗಮನಕ್ಕೆ ಬರಲಿಲ್ಲ ಅಂದ್ರೆ ಅವ್ರ ಗಮನಕ್ಕೆ ಬಂದಿಲ್ಲ ಅಂದ್ರೆ ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ, ಈಗ ಏನ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ನಾವು ಚೀಫ್ ಸೆಕ್ರೆಟರಿಗೆ ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೆ ಭಾಳ ದೊಡ್ಡ ಆದರೂ ಲೆಟರ್ಗಳು ಅವ್ರಿಗೂ ಕಳಿಸ್ಕೊಟ್ಟಿದ್ದೀವಿ, ಫೈನಾನ್ಸ್ ಸೆಕ್ರೆಟರಿ ಕಳಿಸ್ಕೊಟ್ಟಿದ್ದೀವಿ, PW ಸೆಕ್ರೆಟರಿ ಕಳಿಸಿದ್ದೀವಿ, ಎಲ್ಲ ಡಿಪಾರ್ಟ್ಮೆಂಟ್ನವ್ರಿಗೂ ಕಳಿಸಿದ್ದೀವಿ, ಮಿನಿಸ್ಟ್ರುಗಳು ಕಳಿಸಿದ್ರಿ, ಎಲ್ಲ ಕಳಿಸಿದ್ವಿ. ನಾವು ನಮ್ಗೆ ಬಂದಿಲ್ಲ ಅಂದರೆ ಇನ್ನೇನು ಇದಕ್ಕೆ ಇಟ್ಕೊಂಡಿರೋದು ಇವರು. ಅಟ್ಲೀಸ್ಟ್ ಅವರು PAಗಳು ಹೇಳಲ್ಲ, ಲೆಟರ್ ಬಂದಿದೆ ಗೊತ್ತಿಲ್ಲ ಅಂತಂದರೆ ಏನು ಅರ್ಥ ಮೇಡಮ್? ಇಷ್ಟೊಂದು ಇದರಲ್ಲೆಲ್ಲ ಬಂದಿದೆಯಲ್ಲ, ಅಟ್ಲೀಸ್ಟ್ ಈ ಶುಡ್ ಹ್ಯಾವ್ ಎನ್ಕ್ವೈರ್ಡ್. ಚೀಫ್ ಸೆಕ್ರೆಟರಿ ಶುಡ್ ಆರ್ಡರ್ ಮಾಡಿದಾರಾ? ಇದುವರೆ ನಮಗೆ ಗೊತ್ತಿದ್ದಂಗೆ ಇಲ್ಲ. ಮೊನ್ನೆ ಚೀಫ್ ಮಿನಿಸ್ಟರ್ ಏನು ಹೇಳ್ತಾರೆ ಅಂದರೆ ಟೆಂಡರ್ಗಳು, ನಾವು ಟೆಂಡರ್ ಕ್ವಶನ್ ಎಲ್ಲ ಕೇಳ್ತಾ ಇರೋದು, ಕರಪ್ಷನ್ ಇಸ್ 40% ಅದನ್ನು ಕಂಟ್ರೋಲ್ ಮಾಡಿ ಅಂತ ಕೇಳ್ತಾ ಇರೋದು ನಾವು. ಈ KRDLಲ್ಲಿ ಸಾವಿರಾರು ಕೋಟಿ ರೂಪಾಯಿ ಆಸೆ ಆಗ್ತದೆ, ಅದನ್ನು ಮಾಡಿ ಕಾಂಟ್ರಾಕ್ಟ್ರ್ ಕೊಡಿಯೋದು ಯಾಕೆ? ಯಾರಿಗೋ ಕೊಟ್ಬಿಟ್ಟು ಇಷ್ಟ ಅಲ್ಲಮ್ಮ. ಒಂದು ಕೆಲಸ ಮಾಡಬೇಕಾದ್ರೆ ಕಾಂಟ್ರಾಕ್ಟ್ ಕೆಲಸ ಮಾಡೋಕ್ಕೆ 10 ಲಕ್ಷ ಕೆಲಸಕ್ಕೆ 1.5 ಕೋಟಿ ರೂಪಾಯಿ ಮಿಷಿನರೀಸ್ ಕೇಳ್ತೀರಿ. 1 ಕೋಟಿ ಕೆಲಸಕ್ಕೆ ಅವ್ರ ಹತ್ರ ಚೆನ್ಕೆ ಇಲ್ಲ, ಏನೂ ಇಲ್ಲ, ಕರುಣೆ ಏನೂ ಇಲ್ಲ, ನೋ ಎಕ್ವಿಪ್ಮೆಂಟ್ಸ್. ಅವ್ರಿಗೆ 1 ಕೋಟಿ ರೂಪಾಯಿ ಕೆಲಸ ಕೊಡ್ತಾರೆ. ಅವ್ರು ಏನು ಮಾಡ್ತಾರೆ? ಇದು ಮಾಡೋದಿಲ್ವಾ? ಅವ್ರಿಗೆ ಇನ್ಸ್ಪೆಕ್ಷನ್ ಮಾಡ್ತೀರಾ? ಅವ್ರು ವರ್ಕ್ ಮಾಡಿದಾರಾ ಇಲ್ಲ ನಮ್ಗೆ ಗೊತ್ತಿದೆ? ಅವ್ರ ಹತ್ರ ಇಂಜಿನಿಯರ್ಸ್ ಇದ್ದಾರಾ? 1 ಕೋಟಿ ಕೆಲಸ ಮಾಡಬೇಕಾದ್ರೆ ಎಷ್ಟು ಜನ ಇಂಜಿನಿಯರ್ಸ್ ಬೇಕು? ನಮ್ಮಲ್ಲಿ ಒಂದು 2nd ಕ್ಲಾಸ್ ಇದು ಲೈಸೆನ್ಸ್ ಬೇಕಾದ್ರೆ ನಿಮ್ಗೆ ಇಂಜಿನಿಯರ್ ಬೇಕು, ಅಟ್ಲೀಸ್ಟ್ ಸಿವಿಲ್ ಇಂಜಿನಿಯರ್ ಒಬ್ಬರು ಇರಲೇಬೇಕು, ಹಾಗೆ ಅಂತ ಕಂಡೀಷನ್ ಆಗ್ತದೆ. ಸರ್, ನಮ್ಮ ಮೋದಿ ಸರ್ಕಾರದಲ್ಲಿ ಅವರು ಮನ್ ಕಿ ಬಾತ್ ಅಂತ ಎಲ್ಲ ಹುಡುಕಿ ಮಾತಾಡ್ತಾ ಇರ್ತಾರೆ. ನೀವು ಲೆಟರ್ ಬರ್ದಿದ್ದೀರಾ? ಈ ಲೆಟರ್ಗೆ ಪ್ರಧಾನಿ ಆಫೀಸಿಂದ ಒಂದು ಸಣ್ಣ ಉತ್ತರ ಏನಾದ್ರು ಬಂತಾ? ಇದುವರೆಗೂ ಏನು ಬಂದಿಲ್ಲ. ಆ ರಿಜಿಸ್ಟರ್ ಪೋಸ್ಟ್ ಕಳಿಸಿದ್ವಿ. ವಿ ಆರ್ ನಾಟ್ ರಿಸೀವ್ಡ್ ಎನಿಥಿಂಗ್ ನಾವು ಸೋ ಫಾರ್ ಟಿಲ್ ಟುಡೇ. ಈ ಕರಪ್ಷನ್ ಅನ್ನೋದು ನಮ್ಮ ಇಡೀ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಇದೆ? ಅಲ್ಲಮ್ಮ, ಎಲ್ಲ ಜಿಲ್ಲೆಯಲ್ಲಿದೆ. ಯಾವ ಜಿಲ್ಲೆ ಅಂತ ಹೇಳಂಗಿಲ್ಲ. ಮೊನ್ನೆ ಮೀಟಿಂಗಲ್ಲಿ ಬಂದಿದ್ದರು, ಈ ರಾಯಚೂರು ಅವರು, ಗುಲ್ಬರ್ಗ ಅವರು ಅಳ್ತಾ ಇದ್ದರು. ದೇ ಆರ್ ವೀಪಿಂಗ್. ಎಲ್ಲ ಕೆಲಸ ಬೇರೆಯವ್ರಿಗೆ ಕೊಡ್ತಾರೆ, ಹೊರಗಡೆ ಅವ್ರಿಗೆ ಕೊಡ್ತಾರೆ ಅಂತ ಅವ್ರು ಹೇಳಿ. ಯಾಕೆ ಅಧಿಕಾರಿಗಳು ಬೇರೆ ಜಿಲ್ಲೆಯವ್ರಿಗೆ ಕೊಟ್ಬಿಡ್ತಾರೆ? ಯಾಕಂದರೆ ಅವ್ರಿಗೆ ಇದೆ. ಈಗ ಎಕ್ಸಾಂಪಲ್, ಒಬ್ಬ ಅಧಿಕಾರಿ ಏನು ಹೇಳಿದ್ರು, ಅವರು ಇದು ಸಪೋಸ್ ಟು ಬಿ ನನಗೆ ಗೊತ್ತಿಲ್ಲ ಆನೆಸ್ಟ್. ಅವ್ರೇನು ಹೇಳಿದ್ರು, ಅಲ್ಲ ರೀ, ನಾವೇನು ಮಾಡಿದ್ರೆ ಇಲ್ಲಿ ನೀವು ಕೊಟ್ಟರೆ ಚಿಲ್ಲರೆ ಕೊಡ್ತೀರಿ, ಒಬ್ಬ ಹೊರಗಡೆ ಒಂದು ಕೊಟ್ಟರೆ ಒಂದೇ ಸಾರಿ ಅಮೌಂಟ್ ಬರ್ತದೆ, ಯಾರಿಗೂ ಹೇಳೋದಿಲ್ಲ, ನೀವು ಎಲ್ಲರಿಗೂ ಹೇಳ್ಕೊಂಬತ್ತೀರಿ, ಅದರಿಂದ ಪ್ಯಾಕೇಜ್ ಮಾಡಿಬಿಟ್ಟು ಹೊರಗಡೆ ಅವ್ರಿಗೆ ಕೊಡ್ತೀವಿ ಅಂತ. ಆ್ಯಂಡ್ ಈ ಮೊದಲಾದರೂ ಕರ್ನಾಟಕದಲ್ಲಿ IAS ಅಂದರೆ ಬೆಸ್ಟ್ IAS ಈ ಇಂಡಿಯಾದಲ್ಲಿ. ಇವತ್ತೇನೋ ವರ್ಸ್ಟ್. ಇದು DC-ಗಳು ದೇ ಹ್ಯಾವ್ ಟೇಕನ್ ಎ ಮನಿ. IAS ಅಂದ್ರೆ ಯಾರು ಸರ್? ಇಂಡಿಯನ್ ಅಡ್ಮಿನಿಸ್ಟ್ರೇಷನ್. ಅಲ್ಲ, ಆ ಥರದವರು ತುಂಬಾ ಜನ IASಗಳು ಆ ಥರ ಸ್ಟೇಜಲ್ಲಿ ಇದ್ದಾರೆ ಈಗ. ಭಾಳ ಜನ ಈಗೆಲ್ಲ IASನವರೇ ಕರಪ್ಷನ್ ಆಗಿರ್ಬೇಕಾದ್ರೆ ಇನ್ನು
IAS IPS ಎಲ್ಲ IPS ನಮಗೇನು ಅಷ್ಟೊಂದು ಕಾಂಟ್ಯಾಕ್ಟ್ಸ್ ಇಲ್ಲ, ಬಟ್ IAS ಎಲ್ಲ ವರ್ಕ್ಸ್ ಎಲ್ಲ ಅವರೇ ಇದು ಮಾಡೋದು ಎಲ್ಲ ಮಾಡೋದು. IAS ನಮ್ಗೆ ಗೊತ್ತಿದೆ, IAS ದೇ ಬಿಕಮ್ ಕರಪ್ಟ್. ಏನು ಎಲ್ಲರೂ ಕರಪ್ಟ್ ಅಲ್ಲ, ಇವಾಗ ಬಂದಿರ್ತಾರಲ್ಲ ಹೊಸದಾಗಿ ಆಡಳಿತಕ್ಕೆ ಅವರ ಸರ್ ಅಥವಾ ಸೀನಿಯರ್ಸ್ ಅಲ್ಲಮ್ಮ, ಈ ಎಲ್ಲರೂ ಇದ್ದಾರೆ. ಬಟ್ ಮೊದಲೆಲ್ಲ ಈಗ ಇರಲಿಲ್ಲ IAS ಅಲ್ಲಿ, ಈಗ ಸ್ವಲ್ಪ ಜಾಸ್ತಿ ಆಗಿದೆ, ಭಾಳ ಜಾಸ್ತಿ. IAS ಒಂದು ಕ್ಲರಿಕಲ್ ಜಾಬ್ ತರ ಅವರು ಇವಾಗ ಬರೀ ಅವ್ರು ಏನು ಇದಿಲ್ಲ, ಬರೀ ಅವರು ಕಲೆಕ್ಟರ್. ಒಬ್ಬ ಫಾರ್ ಎಕ್ಸಾಂಪಲ್ ನನಗೆ ಹೇಳ್ಬಾರ್ದು ಅವ್ರ ಹೆಸರು, ಒಬ್ಬ ಡೆಪ್ಟಿ ಕಮಿಷನರ್ 10% ಕೇಳ್ತಾರೆ ಕೆಲಸ ಮಾಡಿಸ್ಬೇಕು. ಕೊಡೋರೆಲ್ಲ ಅಂದಾಗ ನಮ್ಗೆ ಕೆಲಸನೇ ಕೊಡಲ್ಲ. ಕೆಲಸ ಇವಾಗ ಇಲ್ಲೇ ಇಲ್ಲ, ಕಾಂಟ್ರಾಕ್ಟರ್ ಯಾರು ಮಾಡ್ತಾ ಇಲ್ಲ, ಎಲ್ಲ ಯಾರು ಬೇಕೋ ಅವ್ರು ಪರ್ಸ್ನಲ್ ಕೊಡ್ತಾರೆ. ಯಾವ ಕಾಂಟ್ರಾಕ್ಟ್ರುಗಳು ಇಲ್ಲ ಇಲ್ಲಿ. ಏನಾದರೂ ಇದ್ದರೆ ಹೊರಗಡೆ ಸ್ಟೇಟ್ನವ್ರಿಗೆ ಕೊಟ್ಟಿದ್ದಾರೆ, ಅವ್ರ ಹತ್ರ ಮಾಡಿಸ್ಕೊಂತಾರೆ. ಲೋಕಲ್ ಕಾಂಟ್ರಾಕ್ಟ್ರಿಗೂ ಇದೆ. ಅದರಿಂದ ನಾವು ಇಷ್ಟು ಹೋರಾಟ ಮಾಡ್ತಾ ಇರೋದು. ಇದಕ್ಕೆ ಒಂದು ಈ ಹಿಂದಿನ ಸರ್ಕಾರಗಳಲ್ಲಿ ಈ ತರ ಒಂದು ಅತಿರೇಕಕ್ಕೆ ಹೋಗಿದ್ದ ಒಂದು ಎಕ್ಸಾಂಪಲ್ಸ್ ಇದೆಯಾ ಸರ್? ಇತ್ತು, ಇಷ್ಟೊಂದು ಹೋಗಿರಲಿಲ್ಲ. ಅಲ್ಲ, ನೀವು ಸರ್ಕಾರದ ಗಮನಕ್ಕೆ ತರೋ ಮಟ್ಟಕ್ಕೆ ಕೆಲವು ಸಾರಿ ಕೊಂದಿದ್ದೀವಿ, ಏನು ಮಾಡಿದ್ರು, ಆದ್ರೂ ಇಟ್ ಈಸ್ ಬಿಯಾಂಡ್ ಲೆವೆಲ್ಗೆ ಹೋಗಿರಲಿಲ್ಲ. ಅವಾಗೂ ನಮಗಿತ್ತು, ಇಲ್ಲ ಅಂತ ಇಲ್ಲ. ಸ್ವಲ್ಪ ಸ್ಪಂದನೆ ಇರ್ತಿತ್ತು, ಹಾಗೆ ಮಾಡಿ ಕೇಳೋದು ಅದೆಲ್ಲ ಮಾಡ್ತಾಯಿದ್ವಿ. ಈಗೇನಿಲ್ಲ, ನಮಸ್ಕಾರ ನೋಟ್ ಎಲ್ಲರ ಇದುವರೆಗೂ ನೋಬಡಿ. ಅದು ಹೇಳ್ತಾರಲ್ಲ, ಎಲ್ರಿ ಪ್ರೂಫ್ ಕೊಡ್ರಿ, ನಾವು ಇದು ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ಲಂಚ ತಗೊಳೋದ್ರಿಗೆ ಅಂತ ಕೊಡ್ದೆ. ಅಥವಾ ಈಗ ಅವ್ರು ಲಂಚ ತಗೋತಾರ ಅಲ್ವಾ ಕಂಡಿಡಿಯಕ್ಕೆ ಇವ್ರ ಹತ್ರನೇ ಸರ್ಕಾರ ಇದೆಯಲ್ಲ, ಅದು ಇದೆ. ಬೇಡ ಅಂತಾರ, ಇಂಡಿಪೆಂಡೆಂಟ್ ಎನ್ಕ್ವೈರಿ ಮಾಡಿ ಪ್ರೂವ್ ಮಾಡ್ತೀವಿ. ಎಂಕ್ವೈರಿಗಿನ್ನೂ ಆರ್ಡರ್ ಆಗಿಲ್ಲ. ಏನ್ ಮಾಡ್ತಾರೆ ಮೇಡಮ್? ಇಡೀ ರಾಜ್ಯದಲ್ಲೇ ಇದು ಸದ್ದು ಮಾಡ್ತು. ನೀವೇನ್ ಲೆಟರ್ ಬರೆದ್ರಲ್ಲ, ಅದು ಇಡೀ ರಾಜ್ಯದಲ್ಲಿ ನಾವು ಹಳ್ಳಿ ಸುತ್ತುವಾಗ ಜನ ಕೆಂಪಣ್ಣ ಅವ್ರನ್ನ ನೋಡಿಲ್ಲ, ಆದ್ರೆ ಕೆಂಪಣ್ಣ ಅವ್ರ ಲೆಟ್ರು ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಮುಖ್ಯಮಂತ್ರಿಗಳು ಇದುವರೆಗೂ ತನಿಖೆಗೆ ಒಂದು ಆರ್ಡರ್ ಮಾಡಿಲ್ಲ. ಯಾಕೆ ಮುಖ್ಯಮಂತ್ರಿಗಳಿಗೆ ಭಯನ ಅಂತ ನಮಗೆ ಗೊತ್ತಿಲ್ಲ. ಅವ್ರು ಹೇಳ್ಬೇಕು, ಮುಖ್ಯಮಂತ್ರಿ ಹೇಳ್ಬೇಕು. ಬಟ್ ನಾವೇನಂದರೆ ಎಲೆಕ್ಷನ್ ಆದಮೇಲೆ ಏನೋ ಕರಿಬೋದು ಅಂತ ಒಪ್ಸಿದ್ವು. ಅದೂ ಇಲ್ಲ, ಯಾಕಂದರೆ ಅದು 13ನೇ ತಾರೀಕಿಂದ ಇದಕ್ಕೆ ಹೋಗ್ತಾ ಇದ್ದಾರೆ ಸೆಷನ್, ಬೆಳ್ಳಾರಿ ಸೆಷನ್ಗೆ. ನಾವು 13ನೇ ತಾರೀಕು ಒಂದು ಪ್ರೆಸ್ ಕಾನ್ಫರೆನ್ಸ್ ಇಟ್ಕೊಂಡಿದ್ದೀವಿ ಬೆಂಗಳೂರಲ್ಲಿ. ನಾವು ವಾಟ್ ಈಸ್ ಅವರ್ ನೆಕ್ಸ್ಟ್ ಪ್ರೋಗ್ರಾಮ್ ಅಂತ ಎಲ್ಲ ಕಡೆನೂ ಇದು ಮಾಡ್ತಾಯಿದ್ದೀವಿ. ಅವತ್ತು ಸ್ಪೆಲ್ ಔಟ್ ಮಾಡ್ತೀರಿ, ಯಾವ ಥರ ಮಾಡ್ತೀವಿ, ಹೋರಾಟ ಯಾವ ಥರ ಅಂತ. ಈಗ ಹೇಳ್ಬೋದಾ ಸರ್ ನಮಗೆ, ನೀವು ಏನು ಮಾಡ್ತೀರಾ? ಅದೇ ಈಗ ಏನು ಇದು ಜನವರಿ 3rd ವೀಕಲ್ಲಿ ಒಂದು 50,000 ಅಂತ ಇದ್ವಿ. ಈಗ ನೋಡಿದ್ರೆ ಜನ ಎಂಥ ಇದನ್ನು 1,00,000 ಜನನೇ ಸೇರ್ಬೋದು ಅಂತ ಒಂದು ಪ್ರೊಟೆಸ್ಟ್ ಮಾಡಿ ಎಲ್ಲ ಇದಕ್ಕೆ. ಆಮೇಲೆ ಎಲ್ಲ ಡಿಸ್ಟ್ರಿಕ್ಗಳಲ್ಲಿ ಪ್ರೆಸ್ ಕಾನ್ಫರೆನ್ಸ್ಗಳು ಮಾಡಿ, ಪ್ರೊಟೆಸ್ಟ್ಗಳು ಮಾಡಿ, DC ಆಫೀಸು, ಚೀಫ್ ಇಂಜಿನಿಯರ್ ಆಫೀಸ್ಗಳು ಪ್ರೊಟೆಸ್ಟ್ ಮಾಡಿ, ಅವೇಕನಿಂಗ್ ಮಾಡಿ 3rd ವೀಕ್ ಆಫ್ ಜನವರಿ ವಿ ಆರ್ ಗೋಯಿಂಗ್ ಟು ಮೇಕ್ ಬಿಗ್ಗೆಸ್ಟ್. ಅಂದರೆ ಪ್ರೊವೈಡೆಡ್ ಈ ಕೊರೋನಾ ನೋಡ್ಕೊಂಡು, ಯಾಕಂದರೆ ಕೊರೋನಾ ಜಾಸ್ತಿ ಆದರೆ ಗೌರ್ಮೆಂಟ್ ಮೇ ನಾಟ್ ಅಲೋ ಟು ಗೋ ಔಟ್. ಅದು ನೋಡ್ಕೊಂಡು ವಿಲ್ ಟೇಕ್. ಇವಾಗ ನಮ್ಮ ರೈತ ಕಾಯ್ದೆಯನ್ನ ತೆಗೆದಾಕ್ಸ್ಲಿಕ್ಕೆ ವರ್ಷಗಟ್ಟಲೆ ಪ್ರೊಟೆಸ್ಟ್ ಮಾಡಿದ್ರು. ನಿಮಗೆ ಅಷ್ಟು ಸಮಯ ಇದೆಯಾ? ಅವ್ರು ನಾಳೆ ಸ್ಪಂದಿಸ್ಲಿಲ್ಲ ಅಂದ್ರೆ ನಿಮ್ಮ ನಡೆ ಏನಿರುತ್ತೆ? ಏನು ಕಂಟಿನ್ಯೂ, ಅವರು ಗೋಲ್ ಇಸ್ ಕಂಟಿನ್ಯೂ, ಫೈಟ್ ಮಾಡೋದೇ ಕಂಟಿನ್ಯೂ. ಎಷ್ಟು ದಿವಸ ಮಾಡೋಕ್ಕಾಗ್ತದೆ? ನಾವು ಬದುಕಿದ್ರೆ ತಾನೇ ಅವರು, ನಾವು ಸತ್ತ ಮೇಲೆ ಅವ್ರೇನು ಮಾಡೋಕ್ಕಾಗ್ತದೆ? ಅಂದ್ರೆ ನೀವೆಲ್ಲ ಆ ಸ್ಟೇಜ್ ತಲುಪಿದ್ದೀರಾ? ಎಸ್, ವಿ ಹ್ಯಾವ್ ಲಾಸ್ಟ್ ಪಾಯಿಂಟ್ ಬಂದಿದ್ದೀವಿ. ಕಾಂಟ್ರಾಕ್ಟ್ಸ್, ಅದು ಲೋಕಲ್ ಕಾಂಟ್ರಾಕ್ಟ್ರ್ ಗೌರವನೇ ಇಲ್ದಿರ ಆಗ್ಬಿಟ್ಟಿದೆ. ಇದು ಬೇರೆಯವ್ರ ಕಾಂಟ್ರಾಕ್ಟ್ ಬೇರೆ ಸ್ಟೇಟ್ನವ್ರು ಮಾಡ್ತಾರೆ. ಯಾರಂದರೆ ಕೆಲಸ ಮಾಡೋರು ನಮ್ಮವರೇ, ಅವ್ರಿಗೆ ಪೇಮೆಂಟ್ ಇಲ್ಲ, ಅವರು ನಾವು ಜೀತದಾಳುಗಳು. ವಿ ಹ್ಯಾವ್ ಬಿಕಮ್ ದಿ ವರ್ಕರ್ಸ್. ಕಾಂಟ್ರಾಕ್ಟರ್ ಮಾತ್ರ ಬೇರೆ ಸ್ಟೇಟ್ ಅವನು, ಉಳಿದ ಆಳುಗಳೆಲ್ಲ ನಮ್ಮವರು. ನಾವೇ, ನೀವನ್ನೇ ಸಬ್ ಕಾಂಟ್ರಾಕ್ಟ್ರು. ನಾವು ಮೇನ್ ಕಾಂಟ್ರಾಕ್ಟ್ಸ್ ಬಿಕಮ್ ಎ ಸಬ್ ಕಾಂಟ್ರಾಕ್ಟ್ರು ದೆಮ್. ಮಾಡ್ತಾ ಇದ್ದೇವೆ. ಈವನ್ ನಮ್ಮ ಏನಿದೆಯಲ್ಲ ಟ್ಯಾಕ್ಸು, ಅದೆಲ್ಲ ಬೇರೆ ರಾಜ್ಯಕ್ಕೆ ಹೋಗ್ತದೆ, ನಮ್ಮ ರಾಜ್ಯದ. ಇದಕ್ಕೆಲ್ಲ ಆಪೋಸಿಷನ್ ಲೀಡರ್ಸ್ ಮಾತಾಡ್ಬೇಕಾಗಿತ್ತು ಸರ್. ಅವ್ರೇನಾದ್ರೂ ಮಾತಾಡಿ ನಿಮ್ಮನ್ನು ಮಾತಾಡ್ಸಿದ್ರಾ? ಏನಾದ್ರೂ ಸ್ಪಂದನೆ ಸಿಕ್ಕಿದ್ಯಾ? ಅಮ್ಮ, ಇದುವರೆಗೂ ಯಾವ ಆಪೋಸಿಷನ್ ಲೀಡರ್ನು ನಾವು ಕಾಂಟ್ಯಾಕ್ಟ್ ಮಾಡಿಲ್ಲ. ಬಟ್ ಎಲ್ಲರಿಗೂ ಲೆಟರ್ ಬರ್ದಿದ್ವಿ. ಇವರು ಸಿದ್ದರಾಮಯ್ಯನ ಬರ್ದಿರಿ, ಕುಮಾರಸ್ವಾಮಿಗೆ ಬರೆದಿದ್ದೀವಿ. ಆಮೇಲೆ ಎಲ್ಲ MLAಗಳಿಗೂ ಲೆಟರ್ ಬರ್ದಿದ್ವಿ. ಆಲ್ MLAs, ಎಲ್ಲ ಮಿನಿಸ್ಟರ್ಗಳಿಗೂ ಲೆಟರ್ ಬರ್ದಿದ್ದೀವಿ. ಸ್ಟೇಟ್ ಲೆವೆಲಲ್ಲಿ ಇದಾಯಿತು. ಸೆಂಟ್ರಲ್ ಲೆವೆಲಲ್ಲಿ ಯಾರು? ಸೆಂಟ್ರಲಲ್ಲಿ MP ಗಳಿಗೂ ಒಂದಷ್ಟು ಜನಕ್ಕೆ ಬರ್ದಿದ್ದೀವಿ. ಆಮೇಲೆ ಪ್ರೈಮ್ ಮಿನಿಸ್ಟರ್ ಏನು ತಗೊಂಡ್ಮೇಲೆ ಇನ್ನು ಬೇರೆಯವರು ಯಾರ್ತಾನೆ? ರಾಷ್ಟ್ರಪತಿಗಳಿಗೆ ಏನಾದರೂ ಇಲ್ಲಮ್ಮ, ಈಗ ಏನಾಗಿದೆ ಅಂತ ನೋಡ್ತೀವಿ. ಇದಾದಮೇಲೆ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಟ್ರೈ ಮಾಡ್ತೀವಿ. ನೋಡೋಣ, ಚೀಫ್ ಮಿನಿಸ್ಟರ್ ಏನಾದರೂ ಸ್ಪಂದನೆ ಮಾಡದೇ ಇದ್ದರೆ ವಿಲ್ ಟ್ರೈ ಟು ಗೆಟ್ ದಿ ಅಪಾಯಿಂಟ್ಮೆಂಟ್ ಆಫ್ ಎ ಪ್ರೈಮ್ ಮಿನಿಸ್ಟರ್. ಅವರು ಆಗಲಿ ಅಂದರೆ ರಾಷ್ಟ್ರಪತಿಯನ್ನು ಮೀಟ್ ಮಾಡ್ತೀವಿ.
ಸರ್, ಇವಾಗ ನಿಮ್ಗೆ ಯಡಿಯೂರಪ್ಪ ಅವ್ರಿಗೆ ಎಲ್ಲ ಅವಕಾಶ ಆಯ್ತು ನಿಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡ್ಲಿಕ್ಕೆ, ಅವ್ರು ಅವಕಾಶ ಕೊಡ್ಲಿಲ್ಲ. ಈಗ ಅವ್ರು ಇಲ್ಲ ಸೀಟ್ನಲ್ಲಿ, ಇವಾಗ ಏನಾದ್ರು ನಿಮ್ಗೆ ರೆಸ್ಪಾಂಡ್ ಮಾಡಿದಾರಾ? ಇದುವರೆಗೂ ಎಲ್ಲ ಮಾಡಬಹುದು ಅಂತ, ಯಾಕಂದ್ರೆ ಬಿಕಾಸ್ ಆಫ್ ದಿ ಎಲೆಕ್ಷನ್ಸ್ ಅದು ಬಂತು, ವಿ ಕ್ಯಾಂಟ್. ಕೆಲವು ಸಾರಿ ಎಲ್ಲ ನಾವೇ ಅಂತ ಎಲೆಕ್ಷನ್ನಿಂದ ಏನಾದರೂ ಡಿಲೇ ಮಾಡಿದಾರ ಏನು ನೋಡೋಣ. ಅವ್ರೇನು ತಗೊಂಡಿದ್ದಾರೆ ಇನ್ನೊಂದು ಸಾರಿ ಇದು ಮಾಡ್ತೀನಿ ನೋಡೋಣ. ಈ ಪ್ರೆಸ್ಸು ಎಲ್ಲ ಬಂದು ಇನ್ನೊಂದು ವಾರ 10 ದಿವಸ ಒಳಗಡೆ ಬರೆದಿದ್ರೆ ವಿಲ್ ಸೀಕ್ ಅಪಾಯಿಂಟ್ಮೆಂಟ್ ಆಫ್ ಎ ಪ್ರೈಮ್ ಮಿನಿಸ್ಟರ್. ನಿಮ್ಗೆ ಇನ್ನೂ ನಮ್ಮ ದೇಶದ ವ್ಯವಸ್ಥೆ ಮೇಲೆ ನಂಬಿಕೆ ಇದೆಯಾ, ಕಳ್ಕೊಂಡಿದ್ದೀರಾ ಸರ್? ಕಳ್ಕೊಂಬಿಟ್ರೆ ಸಂಸ್ಥೆ ಕಳ್ಕೊಳಕ್ಕಾಗಲ್ಲ. ಸಂಸ್ಥೆ ಇದು ವ್ಯವಸ್ಥೆಯನ್ನು ಸರಿ ಮಾಡಬೇಕಂತ ಪ್ರಯತ್ನ ಮಾಡ್ತೀವಿ ಹೊರತು ಹಾಳು ಮಾಡ್ಕೊಂಡ್ರೆ ನಮ್ಮನ್ನು ನಾವೇ ಹಾಳು ಮಾಡ್ಕೊಂಡು. ನೀವು ಹೇಳಿದ್ರಿ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಆ ಕುಟುಂಬಗಳೆಲ್ಲ ಅನಾಥರಾಗಿದ್ದಾರೆ ಮೇಡಮ್. ಈಗ ನೀವು ಕೋರ್ಟ್ಗೆ ಏನಾದರೂ ಹೋಗ್ಬೇಕಂದ್ರೆ ಮತ್ತೆ ಅಲ್ಲಿ ಎವಿಡೆನ್ಸ್ ಕೇಳ್ತಾರೆ. ಇದ್ದಾರೆ, ಅದಕ್ಕಿದೆಯಮ್ಮ. ಈಗ ಕೋರ್ಟ್ಗೆ ಹೋಗೋಕೆ ಒಂದು ಇದು ಮಾಡಿದ್ವಿ, ಸೀನಿಯಾರಿಟಿ ಮೇಲೆ ಪೇಮೆಂಟ್ ಕೊಡಬೇಕಂತ ಕೋರ್ಟ್ಗೆ ಹೋಗೋಕೆ ಟ್ರೈ ಮಾಡ್ತಾ ಇದ್ದೀವಿ. ವಿ ಆರ್ ಕನ್ಸಲ್ಟಿಂಗ್ ಲೀಗಲ್ ಎಕ್ಸ್ಪರ್ಟ್ಸ್ ಆಲ್ಸೋ. ಅದ್ರ ಕಲೆಕ್ಟ್ ಮಾಡಿದೆ. ಇನ್ನೊಂದೇನೋ ನಾವು RT ಹಾಕಿದ್ರು ಸರಿಯಾಗಿ ರಿಪ್ಲೈ ಕೊಡ್ತಾ ಇಲ್ಲ. ಅದು ದಟ್ ವಿಲ್ ಸಿ ದಟ್ ವಾಟ್ ವಿ ಕ್ಯಾನ್ ಡೂ ಅಂತ ಅದನ್ನು ಮಾಡ್ತೇವೆ. ಅದು ಒಂದು 10 ಡೇಸ್ ಒಳಗಡೆ ವಿಲ್ ಸೀಕೆ ಇದು ಆಗದಿದೆ ಕೋರ್ಟ್ಗೆ ಹೋಗೋಕ್ಕೂ ಮಾಡಿದೆ. ಹೈಕೋರ್ಟ್ಗೆ ಮೂವ್ ಮಾಡಬೇಕಂತ ಇದ್ದೀವಿ. ಸೀನಿಯಾರಿಟಿ ಮೇಲೆ ಪೇಮೆಂಟ್ ಕೊಡಬೇಕು. KRDಯಲ್ಲಿ ವರ್ಕ್ಸ್ ಏನು ಆಗ್ತಾಯಿಲ್ಲ, ಅದನ್ನು ಎನ್ಕ್ವೈರಿ ಮಾಡಬೇಕು ದಯವಿಟ್ಟು ಅಂತ. ಈ ವರ್ಕ್ ಸಿಗದೆ ಇರೋದು ಸ್ಟಾಪ್ ಆಗಿದೆ ಯಾವ ಟೈಮಿಂದ ಸರ್ ನಿಮಗೆಲ್ಲ? 2019 ಆದಮೇಲೆ ಕಾಂಟ್ರಾಕ್ಟರ್ ಗೌರವನೇ ಹೊರಟಾಗಿದೆ. ಅದಕ್ಕೆ ಮೊದಲು ಅಟ್ಲೀಸ್ಟ್ ಸ್ವಲ್ಪ ಅಂದರೆ 2019 ಆದಮೇಲೆ ನೋ ಕಾಂಟ್ರಾಕ್ಟರ್ ಹ್ಯಾಸ್ ಗಾಟ್ ಎ ಪವರ್ ಟು. ಅವ್ರಿಗೆ ಯಾರು ಬೇಕಾದ್ರೆ ಅವ್ರು ಕೆಲಸ ಕೊಡ್ತಾರೆ. 1 ಕೋಟಿ ಕೆಲಸ ಯಾವ ಹಂತದಿಂದ ಈ ರೀತಿ ಮಾಡ್ತಿದ್ದಾರೆ ಸರ್? ಡೈರೆಕ್ಟರ್ ಲೆವೆಲ್ ಅಲ್ಲಿ ಇರುತ್ತೆ, ಎಲ್ಲ ಹಂತದಲ್ಲೂ ಶುರುವಾಗಿದೆ. ಬಿಗಿನಿಂಗ್ ಟು ಲಾಸ್ಟ್ ಇದಾಗಿದೆ. ಈಗ ನೀವು ಹೇಳ್ತಾ ಇದ್ರಿ ಒಬ್ಬ ಕೇಸ್ ವರ್ಕರ್ನ ಫೈಲ್ ಮೂವ್ ಮಾಡ್ಸಕ್ ಆಗಲ್ಲ, ಯಾರ ಕೈಗೂ ಅವ್ರನ್ನ ಮಾತಾಡ್ಸಕ್ಕೆ ಆಗೋದಿಲ್ಲ. ಕೇಸ್ ವರ್ಕರ್ ಇವರು ತಾವು ಮಾತಾಡೋ ಮಾತನ್ನ ಕೇಸ್ ವರ್ಕರ್ ಮೂಲಕ ಮಾತಾಡಿಸ್ತಾ ಇರ್ತಾರೆ. ನಮ್ಮ ಹತ್ರ ಅವರು ಯಾರು ಬರಲ್ಲ, ಈಗ ಯಾರು ಮಾತಾಡಂಗೆ ಇಲ್ಲ. ಕೇಸ್ ವರ್ಕರ್ ಕೆಲವು ಕಡೆ ಏಜೆಂಟ್ಗಳು ಆಗ್ಬಿಟ್ಟಿದ್ದಾರೆ. ಅಫಿಷಿಯಲ್ಸ್ಗೆ ಅವರೇ ಏಜೆಂಟ್ಗಳಾಗಿದ್ರು ಕೆಲವು ಕಡೆ. ಸಿಯಾನ್ಸ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಒಳ್ಳೆ ಆರೈಕೆ ಮಾಡೋಣ. ಒಳ್ಳೆ ದೇಶಕ್ಕೋಸ್ಕರ ಸಿಯಾನ್ಸ್ ಕೆಲಸ ಮಾಡಲಿ ಅಂತೇಳಿ ಹಾರೈಸ್ತೀನಿ. ನಮ್ಮಿಂದ, ನಮ್ಮ ಕಾಂಟ್ರಾಕ್ಟರ್ ವತಿಯಿಂದ ನಿಮಗೆ ಒಳ್ಳೆಯದಾಗಲಿ, ಶುಭ ಆಗಲಿ. ಥ್ಯಾಂಕ್ ಯು ಮೇಡಮ್.